ಬಲು ವಿಷದಡಿಗೆಗಳ ಮೆಲೆಸಿದಿರಿ, ಬಲ್ಲಂದದ ವಿಕಾರದಲ್ಲಿ ಕೆಡಹಲನು ಮಾಡಿದಿರಿ. ಮೂರ್ವರ ಕಡಿದು ಶಾಕಿನಿಯರಿಗೆ ರಕುತವ ಕುಡಿಸಿದಲ್ಲದೆ ಮುನ್ನ ಸಾವೆನೇ ಕೇಳಿ ನೀವೆಂದ. ಬಾಲ್ಯದಲ್ಲೇ ಭೀಮಸೇನನ ಉಗ್ರ ನುಡಿಗಳ ಪರಿಚಯವನ್ನು ಕವಿ ಮಾಡಿಸ್ತಾ ಇದ್ದಾನೆ. ಮಡುವಿನಲ್ಲಿ ಹಾಕಿದಿರಿ, ಹಾವಿನ ಹೆಡೆಯ ಕೊಂಡೂರಿದಿರಿ, ಅಂದರೆ ಬಹಳ ವಿಷದ ಹಾವಿನಿಂದ ಕಚ್ಚಿಸಿದ್ದೀರ. ಎಲ್ಲ ಭೀಮಸೇನ ಹೇಳ್ತಾ ಇರೋಂಥ ಮಾತಿದು ದುರ್ಯೋಧನ ಮತ್ತು ಇತರ ಕೌರವರಿಗೆ. ವಿಷದಡಿಗೆಗಳ ಮೆಲಿಸಿದಿರಿ, ನನಗೆ ಆ ವಿಷದ ಕಜ್ಜಾಯವನ್ನು ತಿನ್ನುವಂತೆ ಮಾಡಿದಿರಿ. ನಿಮ್ಮನ್ನು ನಾನು ಸುಮ್ಮನೆ ಬಿಡ್ತೀನಾ? 100 ಕಡಿದು ಶಾಕಿನಿಯರಿಗೆ ರಕುತವ ಕುಡಿಸಿದಲ್ಲದೆ ಅದಕ್ಕೆ ಮುನ್ನ ಸಾವೆನೇ ನಾನು ಕೇಳಿ ಅಂತ ಹೇಳ್ತಾ ಇದ್ದಾನೆ. ಶಾಕಿನಿ ಒಂದು ಕ್ಷುದ್ರ ದೇವತೆ, ಪಿಶಾಚಿ. ಆ ಪಿಶಾಚಿಗೆ ನಿಮ್ಮ ರಕುತದ ಒಂದು ಔತಣವನ್ನು ಬಡಿಸ್ತೇನೆ ಅನ್ನುವಂತಹ ಉಗ್ರವಾದಂತಹ ನುಡಿಗಳನ್ನು ಹೇಳ್ತಾ ಇದ್ದಾನೆ. ನಿಮಗೆ ತಿಳಿದ ರೀತಿಗಳಲ್ಲಿ ನನ್ನನ್ನು ಕೊಲ್ಲಲು ನೀವೆಲ್ಲರೂ ಸಿದ್ಧರಾದಿರಿ. ಇನ್ನು ನಿಮ್ಮನ್ನು ಬಿಡುವ ಮಾತೇ ಇಲ್ಲ, ಬದುಕಲು ನಾನು ಖಂಡಿತ ಬಿಡೋದಿಲ್ಲ. 1-2 ಎಷ್ಟು ಬಗೆ ತೊಂದರೆ ಕೊಟ್ಟಿರೋದು, ಹಿಂಸೆ ಮಾಡಿರೋದು ನೀವು ಅಂತ ಹೇಳಿ ಭೀಮನ ಕ್ರೋಧಾಗ್ನಿಯ ಆ ರೋಷದ ಕಿಡಿಯ ಪರಾಕಾಷ್ಠೆಯನ್ನು ದರ್ಶಿಸುವಂತೆ ನಮಗೆ ಕವಿ ಬಹಳ ಅಚ್ಚುಕಟ್ಟಾಗಿ ನಿರೂಪಿಸಿದ್ದಾನೆ. ಹಾಗೂ ಈ ವಾಯುಪುತ್ರ ಕೌರವರಿಗೆ ಎಚ್ಚರಿಕೆಯ ಗಂಟೆಯನ್ನು ಮೊಳಗಿಸಿದ್ದಾನೆ. ಒಬ್ಬ ಮನುಷ್ಯ ಬೆಳೆಯಬೇಕಾದರೆ ಅಲ್ಲಿಂದಲ್ಲಿಗೆ ಏಟಿಗೆ ಎದುರೇಟು ನೀಡಬೇಕಾದರೆ ಅವನಲ್ಲಿ ಛಲ ಇರಬೇಕು, ಗುಂಡಿಗೆಯ ಬಿಸಿ ರಕ್ತ ಇರಬೇಕು. ಆಗಲೇ ಅವನಿಗೆ ಇಂತಹ ಮಾತುಗಳು ಹೊರಹೊಮ್ಮಲು ಸಾಧ್ಯವಾಗುತ್ತದೆ. ಅದಕ್ಕೆ ಹೇಳ್ತಾರೆ, ಮಿತ್ರ ಎದೆಯಲ್ಲಿರಬೇಕು, ಶತ್ರು ಎದುರಲ್ಲಿರಬೇಕು ಅಂತ. ಹಾಗೆ ಇಲ್ಲೂ ಕೂಡ ವೈರತ್ವದ ಕಿಡಿ ಹತ್ತಿ ಉರಿದಿದೆ. ಹೇಳಬೇಕು ಅಂದರೆ ಭೀಮ ಸ್ವಭಾವತಃ ಶಕ್ತಿಯ ತೋರುವ ಬಲ ಪ್ರದರ್ಶನವನ್ನು ತೋರಿಸುವಂತಹ ತುಂಟ ಪೋರ. ಬಾಲ್ಯ ಚಾಪಲ್ಯವಿತ್ತೇ ಹೊರತು ಯಾವ ವಿಧವಾದ ಮಾತ್ಸರ್ಯದಿಂದಲೂ ಇತರರನ್ನು ಪೀಡಿಸುವಂತಹ ಗುಣ ಆಗಲಿ ಅವನಲ್ಲಿರಲಿಲ್ಲ. ಅವನಿಗೆ ಈ ಪ್ರತಿಜ್ಞಾ ಮನೋಭಾವ ಅಂಕುರಿಸುವಂತೆ ಮಾಡಿದ್ದು ದುರ್ಯೋಧನನಂತಹ ಎದುರಾಳಿ. ಇವನ ಜೀವನದಲ್ಲಿ ಪ್ರತಿದ್ವಂದ್ವಿಯಾಗಿ ಹುಟ್ಟಿ ಬಂದಿದ್ದಾನೆ. ಅದನ್ನೇ ಕವಿ ಕುಮಾರವ್ಯಾಸನ ಒಂದು ಕಾವ್ಯದಲ್ಲಿ ಸ್ಪಷ್ಟ ಚಿತ್ರಣದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಳಗೆ ಬೆಳೆದುದು ವೈರಶಿಖಿ, ಕಡೆಗಳಕ್ಕೆ ಹಾಯ್ದುದು ಜನನಿ ಜನಕರ ಬಲು ನುಡಿಗಳಲ್ಲಿ. ನೂರಿರ್ದರು ಶಕುನಿ ಮತವಿಡಿದು ಬಲಹುಗೊಂದದೆ ಭೀಷ್ಮ ವಿದುರರ ಬಳಕೆಯಲಿ. ತಾವಡೆಗೆ ಗುಣದಲ್ಲಿ ಕೆಲನ ಮೆಚ್ಚಿಸಿ ನಡೆದರಿವರು ಯುಧಿಷ್ಠಿರಾದಿಗಳು. ಒಳಗೆ ಬೆಳೆದುದು ವೈರಿಷಿಕೆ ಅಂತ ಕವಿ ಪ್ರಾರಂಭ ಮಾಡ್ತಾನೆ. ಒಳಗೆ ಬೆಳೀತಾ ಇದೆ ವೈರತ್ವದ ಆ ಅಗ್ನಿ. ಅಂದರೆ ಮನುಷ್ಯ ದಿನ ದಿನ ಬೆಳೀತಾ ಹೋಗ್ತಾನೆ. ಹೇಗೆ ಬೆಳೀತಾನೆ? ವಯಸ್ಸಿನಲ್ಲೂ ಬೆಳೀತಾನೆ, ಗುಣದಲ್ಲೂ ಕೂಡ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಅದು ಕೂಡ ಅವನ ಜೊತೆಗೆ ಬೆಳೀತಾ ಹೋಗುತ್ತೆ. ಅದೇ ರೀತಿ ಇಲ್ಲೂ ಕೂಡ ದ್ವೇಷಾಗ್ನಿ ಬೆಳೆದುದು ಹೀಗೆಯೇ ಅಂತ ಹೇಳ್ತಾನೆ. ಪ್ರಾಣ ತೆಗೆಯುವ ಮಟ್ಟಕ್ಕೆ ಈ ವೈರಾಗ್ನಿ ಬೂದಿಯೊಳಗಿನ ಕೆಂಡದಂತೆ ಹೊಗೆಯಾಡಲು ಆರಂಭಿಸಿದೆ ಅಂದರೆ ಅದು ಸುಡದೆ ಬಿಡುತ್ತದೆಯೇ? 100 ಕೌರವರು ಧೃತರಾಷ್ಟ್ರನ ಮೋಹಾಂಧತೆಯಲ್ಲಿ ಬೆಳೆದವರು. ಗಾಂಧಾರಿಯ ಅತಿಶಯವಾದ ಮಮತೆಯಿಂದ ಪ್ರೀತಿಯಿಂದ ಆ ಮಾತುಗಳನ್ನು ಕೇಳ್ತಾ ಅವಳು ಸಾಕಿರುವಂತಹ ರೀತಿ ಇವರನ್ನು ಈ ಮಟ್ಟಕ್ಕೆ ತಂದಿದೆ. ಅಷ್ಟೇ ಅಲ್ಲ, ಶಕುನಿಯ ಅಭಿಪ್ರಾಯದಂತೆ ಸಲಹೆಯಂತೆ ಕೆಡುಕಿನ ನುಡಿಗೆ ಮಾತಿನ ಮರುಳತೆಗೆ ಇವರೆಲ್ಲ ಮರುಳಾಗಿ
ಕೇಡುಗಾಲಕ್ಕೆ ಕುದುರೆ ಮೊಟ್ಟೆ ಇಡುವಂತೆ ಮನಕೊಟ್ಟು ಮುಂಬರುವಂತಹ ಅನಾಹುತಗಳ ಅರಿವಿಲ್ಲದೆ ನಡೆದುಕೊಂಡು ಹೋಗುತ್ತಿದ್ದಾರೆ. ಇತ್ತ ಪಾಂಡವತನೆಯರು ಯುಧಿಷ್ಠಿರಾದಿಗಳು ಯಾವುದರ ಪರಿವೇ ಇಲ್ಲದೆ ಸಂಕಷ್ಟಗಳು ಎದುರಾದರೂ ಕೂಡ ಕುಗ್ಗದೆ ಭೀಷ್ಮ ವಿದುರರ ರಕ್ಷಣೆಯನ್ನು ಪಡೆಯುತ್ತಾ ತಮ್ಮ ಗುಣ ವರ್ತನೆ ಶಿಷ್ಟಾಚಾರದ ನಡವಳಿಕೆಯಿಂದ ಆತ್ಮೀಯರನ್ನು ಸಂತೋಷಪಡಿಸ್ತಾ ಬರ್ತಾ ಇದ್ದಾರೆ. ಕವಿಯ ಕಾವ್ಯದ ವೈಶಿಷ್ಟ್ಯತೆಯನ್ನು ಅರಿಯುವುದಾದರೆ ಮಾನವ ಸ್ವಭಾವದ ನಾನಾ ಮುಖಗಳನ್ನು ತೋರಿದ್ದಾನೆ. ಸಂಬಂಧಗಳ, ಸಂಘರ್ಷಗಳ, ಆತ್ಮಬಲದ, ಮನೋಬಲದ, ಹೃದಯ ಸ್ಪರ್ಶಿ ಚಿತ್ರಣಗಳನ್ನು, ಸಂದಿಗ್ಧ ಸನ್ನಿವೇಶಗಳನ್ನು ತನ್ನ ಬರಹಗಳ ಮೂಲಕ ನಮಗೆ ವರಪ್ರಸಾದವನ್ನು ನೀಡಿದ್ದಾನೆ ಕವಿ ಕುಮಾರವ್ಯಾಸ. ಅಂದರೆ ಎಲ್ಲನೂ ನಾವು ತಿಳ್ಕೊತಾ ಹೋಗುವಂತಹ ಅನೇಕ ವಿಚಾರಗಳನ್ನು ಇಲ್ಲಿ ಬಿಂಬಿಸ್ತಾ ಇದ್ದಾನೆ. ಒಳಿತಾಗಲಿ ಕೆಡುಕಾಗಲಿ ಲಕ್ಷ್ಯದೆಡೆಗೆ ಬಲವಾದ ಹೆಜ್ಜೆ ಇಡುತ್ತೀವಿ ಎಂದರೆ ನಿಮ್ಮನ್ನು ಯಾರೋ ಹಿಂದಿನಿಂದ ಮುಂದೊತ್ತಬೇಕೆಂದಿಲ್ಲ, ನಿಮ್ಮ ಗುರಿಯೇ ನಿಮ್ಮನ್ನು ಸೆಳೆಯುತ್ತದೆ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಅದೇ ಆಗಿದೆ.